ಸುಮ್ನೆ ಅದನ್ನ ಯಾಕೆ ಹೆಂಗ್ ಮಾಡ್ತಾರೆ ನಮ್ಮನ್ನ ದಯಮಾಡಿ ಅಲ್ಲ ಸರ್, ಊಟಕ್ಕೆ ಕರೆದಾರ ಸರ್. ಡಿ ಕೆ ಶಿವಕುಮಾರ್ ಇಲ್ದಾಗ ಎಲ್ಲರನ್ನೂ ಕೂಡಿಸಾರಲ್ಲ, ಅದು ಇಶ್ಯೂ ಆಗಿರೋದು. ಅದೇ ಹೇಳಿ ಕಾಗಿ ಕುಂದ್ರಕ್ಕೂ ಟೋಗಿ ಮರೆಯೋಕೆ ಅಷ್ಟೇ. ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಲಿಲ್ಲ, ಕರೆದಿದ್ದಾರೆ. ಯೂಶಲಿ ಎವ್ರಿ ಕ್ಯಾಬಿನೆಟ್ನಾಗ ಅಲ್ಲಿದ್ದಾಗ ಸಾಯಂಕಾಲ ಎಲ್ಲರೂ ಸಿಗ್ತಾರೆ ಕರೆದಿದ್ದಾರೆ. ಅದ್ರಾಗ ನೀವು ದಯಮಾಡಿ ಇದ್ರಾಗ ಯಾವ್ದು ಬೇರೆ ರೀತಿಯಾದಂತ ಟ್ವಿಸ್ಟ್ ಕೊಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನೋ ಸಾಧ್ಯತೆ ಬದಲಾವಣೆ ಯಾವುದೇ ಈ ತರ ಸಾಧ್ಯತೆ ಇದ್ದಾರೆ ಇಟ್ ಇಸ್ ಓನ್ಲಿ ಹೈಕಮಾಂಡ್ ಆಗುತ್ತೆ. ನಾವು ಸಚಿವರುಗಳು ಶಾಸಕರು ಏನು ಮಾತಾಡಿದ್ರು ಆಗೋದಿಲ್ಲ. ಇಟ್ ವಿಲ್ ಬಿ ಡಿಸೈಡೆಡ್ ಅಟ್ ಹೈಕಮಾಂಡ್. ಅಲ್ಲ, ಇಟ್ಸ್ ವೆಲ್ಕಮಿಂಗ್. ಆ ತರ ಜನರು ಅಭಿಪ್ರಾಯ ಇದ್ರೆ ವಿ ವೆಲ್ಕಮ್ ಇಟ್. ಇಫ್ ಪೀಪಲ್ ವಾಂಟ್ ಅವ್ರ ಹೆಸರು ಆಗ್ಬೇಕು ಅಂತ ಹೇಳಿ ಮೊನ್ನೆ ಪ್ರತಾಪ್ ಸಿಂಹ ಕೂಡ ಏನೋ ಪ್ರಸ್ತಾವನೆ ಮಾಡಿದ್ದಾರೆ. ಐ ಅಪ್ರಿಷಿಯೇಟ್ ದಟ್ಸ್ ಅ ವೆರಿ ಸ್ಪೋರ್ಟಿವ್ ಮೂವ್. ಐ ರಿಯಲಿ ಅಪ್ರಿಷಿಯೇಟ್ ಪ್ರತಾಪ್ ಸಿಂಹ ಅವರಿಗೆ ನಾನು ಈ ವೇದಿಕೆ ಮುಖಾಂತರ ಐ ರಿಯಲಿ ಅಪ್ರಿಷಿಯೇಟ್. ರಾಜಕಾರಣದಲ್ಲಿ ಸ್ಪೋರ್ಟಿವ್ನೆಸ್ ಬೇಕು, ಪರ ವಿರೋಧ ಇದ್ದೇ ಇರ್ತದೆ, ಬಟ್ ಪರ್ಸನಲ್ ಆಗಿ ಹೋಗ್ಬಾರ್ದು. ಪರ್ಸನಲ್ ಅಲಿಗೇಷನ್ಸ್ ಪರ್ಸನಲ್ ಆಗಿ ತಗೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನಮ್ಮ ವಾದ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗೆ ಸರ್ಕಾರದಿಂದಲೂ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು. ತಾವು ಪ್ರಯತ್ನ ಪಟ್ಟು ಯಾರು ಕೂಡ ಉಳಿಲಿಲ್ಲ ಸರ್. ಕೇಂದ್ರ ಸರ್ಕಾರದಿಂದ ಕೂಡ ಪರಿಹಾರ ಕೊಡಬೇಕು, ಬಹಳ ಬಡವರು ಇದಾರ ಅಂತ ಅವ್ರು ಒತ್ತಾಯ ಮಾಡ್ತಾರೆ. ಮಾಡಿ, ನಾವು ಬೇಕಿದ್ರೆ ಬರಿತೀವಿ. ಮಾನ್ಯ ಮೋದಿ ಸಾಹೇಬ್ರಿಗೆ ಬೇಕಿದ್ರೆ ಬರೀ ಅಂತ ಬರಿತೀವಿ. ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಹೇಳ್ತೀವಿ ಬೇಕಿದ್ರೆ. ಆದ್ರೆ ಒಳ್ಳೇದು. ಹೆಚ್ಚುವರಿ ಪರಿಹಾರ ಇದು ಸ್ಪೆಷಲ್ ಕೇಸ್ ಅಂತ ಮಾಡಿದೀವಿ. ಮುಂದೆ ಮತ್ತೆ ಸಿಎಂ ಮಾತಾಡ ಏನೋ ರೈಲ್ವೆ ಮಿನಿಸ್ಟರ್ ಇದಾರಲ್ಲ, ಅವ್ರ ಮನೆ ಮುಂದೆ ಬಂದು ಮಾಡಕ್ ಹೇಳಿ ಸ್ಟ್ರೈಕ್. ಕಳೆದ 1 ವರ್ಷದಲ್ಲಿ 200 ಆಕ್ಸಿಡೆಂಟ್ಗಳು ಆಗಿದ್ದಾವೆ, ಸಾವಿರಾರು ಜನ ಜೀವ ಕಳ್ಕೊಂಡಾರೆ. ನಿಮ್ಗೆ ಯಾಕೆ 28 ಜನ ಈ ದೇಶದಲ್ಲಿ ಪತ್ರಕರ್ತರ ಮರ್ಡರ್ ಆಗಿದೆ? 2014 to 2024 28 ಜರ್ನಲಿಸ್ಟ್ ಹ್ಯಾವ್ ಬಿನ್ ಮರ್ಡರ್ಡ್ ಆಗಿದೆ. ಇದ್ರ ಬಗ್ಗೆ ಮಾತಾಡ್ತಾರೆ, ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಬಿಜೆಪಿಯವರು? ಮೊನ್ನೆ ಛತ್ತೀಸ್ಗಢ ಒಬ್ಬ ಜರ್ನಲಿಸ್ಟ್ ಮರ್ಡರ್ ಆದ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನೋಡ್ರಿ, ಅದು ಇರ್ರೆಲೆವೆಂಟ್ ಇದೆ. ಅವರು ಕೇವಲ ಪ್ರಿಯಾಂಕಾ ಖರ್ಗೆ ಅವರಿಗೆ ಟಾರ್ಗೆಟ್ ಮಾಡಬೇಕೆಂಬ ಉದ್ದೇಶ ಬಿಟ್ಟರೆ ಬೇರೆ ಏನಿದೆ ಅದರಲ್ಲಿ? ಈಗ ಏನೋ ಒಂದು ಬೇಕಲ್ಲ, ಇಶ್ಯೂ ಬೇಕು ಅವ್ರಿಗೆ. ಇಶ್ಯೂ ಸಿಕ್ಕ ತಕ್ಷಣ ಪೊಲಿಟಿಕ್ಸ್ಗೆ ಕನ್ವರ್ಟ್ ಮಾಡಬೇಕು. ಇಷ್ಟು ರೈಲ್ವೆ ಆಕ್ಸಿಡೆಂಟ್ ಆಗಿದೆ, ಅದ್ರ ಬಗ್ಗೆ ಮಾತಾಡೋದಲ್ಲ ನೀವು. ಕೇಳಲ್ವಾ ರೈಲ್ವೆ ಆಕ್ಸಿಡೆಂಟ್ಗಳಾಗಿದ್ದಾವೆ? ಎಷ್ಟಾಗಿದೆ ಗುರುತ? ಕಳೆದ 1 ವರ್ಷದಲ್ಲಿ 200 ರೈಲ್ವೆ ಆಕ್ಸಿಡೆಂಟ್ಗಳಾಗಿದ್ದಾವೆ, ಸಾವಿರಾರು ಜನ ಜೀವ ಕಳ್ಕೊಂಡಾರೆ. ಸರ್, ಆಕ್ಸಿಡೆಂಟ್ಗೂ ಆತ್ಮಹತ್ಯೆಗೂ ಡಿಫ್ರೆನ್ಸ್ ಐತಿ. ಈಗ ಕೇಳ್ತಾ ಇದೀವಿ ಅಂತಂದ್ರೆ ಆ ಡೆತ್ ಆಗ್ತಕ್ಕಂಥದ್ದು ಕ್ಲಿಯರ್ ನೆಗ್ಲಿಜೆನ್ಸ್ ಕೂಡ ಆಗಿದೆ. ಅದನ್ನು ಇಶ್ಯೂ. ನೀವು ಹೇಳಿರ್ತಕ್ಕಂಥ ವ್ಯಾಲಿಡ್ ಪಾಯಿಂಟ್ ಇದೆ. ಇಲ್ಲಿ ಸೂಸೈಡ್ ಆಗಿರ್ತಕ್ಕಂಥದ್ದು ವೆರಿ ರಾಂಗ್. ವಿ ಆರ್ ವೆರಿ ಸ್ಯಾಡ್ ಫಾರ್ ಇಟ್. ಅದ್ರ ಬಗ್ಗೆ ನಾವೇನು ಸಮರ್ಥನೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಆದ್ರೆ ಇವ್ರದ್ದೇನು ಇನ್ವಾಲ್ವ್ಮೆಂಟ್ ಇದೆ? ಅದ್ರಾಗೆ ಡೆತ್ ನೋಟ್ ನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಇವರಿಂದ ಕಾರಣ ಅಂತ ಇದೆಯಾ? ಅದರಲ್ಲಿ ಇದೆಯಾ? ನೀವು ನೋಡಿದಿರ, ಓದಿದಿರ ತಾನೆ? ಯು ನೋ ಬೆಟರ್ ದೆನ್ ಮೀ. ಮತ್ತೆ ಅವ್ರನ್ನ ಕೇಳಿ, ಅವ್ರಿಗೇನೋ ಪೊಲಿಟಿಕಲ್ ಇಶ್ಯೂ ಬೇಕು ಮಾಡ್ತಾ ಇದ್ದಾರೆ. ದಿಸ್ ವೇ ಪ್ರಿಯಾಂಕಾ ಖರ್ಗೆ ಅವರ ಪಾತ್ರ ಏನಿಲ್ಲ. ಇಟ್ ಇಸ್ ಮೋರ್ ಆಫ್ ಅ ಪೊಲಿಟಿಕಲ್ ಇಶ್ಯೂ ಅಂತ ಈ ಸಂದರ್ಭದಲ್ಲಿ ಬೇರೆ ಏನಿದೆ ಹೇಳಿ? ಅಪಾರ್ಟ್ ಫ್ರಮ್ ಪೊಲಿಟಿಸೈಸಿಂಗ್ ಬೇರೆ ಏನ್ ಇಶ್ಯೂ ಇದೆ ಹೇಳಿ? ನಿಮ್ಮ ಸರ್ಕಾರ ಗ್ಯಾರಂಟಿ ಭಾಗ್ಯಗಳ ಜೊತೆಗೆ ಆತ್ಮಹತ್ಯೆ ಭಾಗ್ಯನೂ ಕೊಡ್ತಿದೆ ಅಂತ ಹೇಳ್ತಾರೆ. ಅದು ಹೇಳ್ತಾರ್ರಿ. ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ, ಈಗ ನಾವು ವಿ ಆರ್ ನಾಟ್ ಟ್ರೈಂಗ್ ಡಿಫರೆನ್ಶಿಯೇಟ್ ಅವ್ರ ಕಾಲ ನಮ್ಮ ಕಾಲ. ಇದು ಆಗಿರ್ತಕ್ಕಂಥದ್ದು ಸ್ಯಾಡ್ ಇದೆ. ಯಾವುದೇ ಉದ್ಯಮ, ಯಾರೇ ಕಾಂಟ್ರಾಕ್ಟರ್ ಈ ರೀತಿ ಮಾಡಬಾರ್ದು. ಅದು ಡೆಫಿನೆಟ್ಲಿ ಇಟ್ ಇಸ್ ವೆರಿ ಸ್ಯಾಡ್. ಬಟ್ ಅದಕ್ಕೆ ಪ್ರಿಯಾಂಕರಿಗೆ ಏನ್ ಲಿಂಕ್ ಇದೆ ಹೇಳಿ? ಸುಪಾರಿ ಕೊಟ್ಟರೆ ಅದು ಆರೋಪಗಳು ಇದಾವೆ. ಅದನ್ನೆಲ್ಲ ಅದ್ರಾಗೆ ಡೆತ್ ನೋಟ್ ಆ ರೀತಿ ಇಲ್ಲಲ್ಲ. ಪ್ರಿಯಾಂಕರಿಗೆ ಹೆಸರಿದೆ ಡೆತ್ ನೋಟ್ ನಲ್ಲಿ, ಇಸ್ ನಾಟ್ ದರ್. ಆಮೇಲೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಅವ್ರು ಕೂಡ ಕೊಟ್ಟಿದ್ದಾರೆ. ನೋಡಿ, ಇದನ್ನ ಪೊಲಿಟಿಸೈಸ್ ಮಾಡೋದ್ ಬಿಟ್ರೆ ಬೇರೆ ಏನಿದೆ ಹೇಳಿ? ಕುಮಾರಸ್ವಾಮಿ ಅವರು ಹೇಳ್ತಾರ ಗ್ಯಾರಂಟಿಗಳು ನಿಲ್ಸಕ್ ಕಾರಣಗಳನ್ನ ಹುಡುಕ್ತಿದಾರ ಗೌರ್ಮೆಂಟ್ ಅವರು ಅಂತ. ಕುಮಾರಣ್ಣವ್ರು ಏನು ಹೇಳ್ಬೋದು? ಕುಮಾರಣ್ಣವ್ರು ಅವರು ಅಧಿಕಾರದಾಗಿದ್ದಾಗ ಸಾಲ ಮನ್ನಾಗಳು ಮಾಡಿದ್ರು. ಆಮೇಲೆ ಕಾರ್ಪೊರೇಷನ್ ಇದು ಹೆಣ್ಮಕ್ಳಿಗೆ ಸಾಲ ಮನ್ನಾ ಮಾಡಿದ್ರು. ಅವೆಲ್ಲ ಎಲ್ಲಿಂದ ಬಂತು? ನೋಡ್ರಿ, ಇವೆಲ್ಲ ವೆರಿ ಕಾಮನ್. ಪೊಲಿಟಿಸೈಸ್ ಮಾಡಿ, ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಬಟ್ ಒಂದ್ ಲೆವೆಲ್ ಬೇಕು, ಒತ್ತಡ ತರಬೇಕು. ಬಟ್ ಈ ರೀತಿ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಪೊಲಿಟಿಕಲ್ ಉದ್ದೇಶ ಬೇರೆ ಬೇರೆನೇ ಇದೆ. ವಾಟ್ ಇಸ್ ಅದರ್ ಥಿಂಗ್ಸ್ ದೇ ವಾಟ್?